ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದೆ. ನಾವು ಬಿಗ್ ಬಾಸ್ ವಿರೋಧಿಗಳಲ್ಲ, ನಾವು ಕೊಟ್ಟಿರುವಂತಹ ನೋಟಿಸ್ಗೆ ವೆಲ್ಸ್ ಸ್ಟುಡಿಯೋಸ್ ಸ್ಪಂದಿಸಿಲ್ಲ. ನಮ್ಮ ಆದೇಶ ಇರೋದು ಬಿಗ್ ಬಾಸ್ಗಲ್ಲ, ಜಾಲಿವುಡ್ ಸ್ಟುಡಿಯೋಸ್ಗೆ. ನೋಟಿಸ್ ಅನ್ನ ನಾವೇನ್ ಕೊಟ್ಟಿದ್ದೇವೆ ಆ ಒಂದು ನೋಟಿಸ್ಗೆ ರಿಯಾಕ್ಟ್ ಮಾಡಬೇಕಾಗಿತ್ತು. ಇಲ್ಲಿ ತನಕ ಮಾಡಿಲ್ಲ. ಅವರ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗಿದೆ ಅನ್ನೋ ತೋರಿಸ್ತಾ ಇದೆ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಆದೇಶ ಇರೋದು ವೆರಿ ಕ್ಲಿಯರ್, ಬಿಗ್ ಬಾಸ್ಗಲ್ಲ, ಜಾಲಿವುಡ್ ಸ್ಟುಡಿಯೋಸ್ಗೆ ಅನ್ನೋದನ್ನ ಈ ಮಂಡಳಿ ಹೇಳ್ತಾ ಇದೆ. ಬಿಗ್ ಬಾಸ್ಗೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತಹ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ. ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಸುದ್ದಿಗೋಷ್ಠಿಯಲ್ಲಿ ಇದೇ ಒಂದು ವಿಚಾರವನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದೆ. ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀವಿ, ನಾವೇನು ಬಿಗ್ ಬಾಸ್ ವಿರೋಧಿಗಳಲ್ಲ, ದಿನಂಪ್ರತಿ ನಾವು ಕೂಡ ನೋಡ್ತೀವಿ, ಎಂದಿನಂತೆ ಬೇರೆಯವ್ರ ಥರ ನಾವು ಕೂಡ ಅಭಿಮಾನಿಗಳೇ. ಆದರೆ ನಾವು ಕೊಟ್ಟಿರುವಂತಹ ನೋಟಿಸ್ಗೆ ವೆಲ್ಸ್ ಸ್ಟುಡಿಯೋಸ್ ಸ್ಪಂದಿಸಿಲ್ಲ ಇಲ್ಲಿವರೆಗೂ ಕೂಡ. ಕಳೆದ ವರ್ಷವೂ ಕೂಡ ನೋಟಿಸ್ ಕೊಟ್ಟಿದ್ವಿ, ಇಲ್ಲಿವರೆಗೂ ರಿಯಾಕ್ಟ್ ಮಾಡಿಲ್ಲ. ಮತ್ತು ಅಕ್ಟೋಬರ್ 6ನೇ ತಾರೀಕಂದು ಕೂಡ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದಕ್ಕೂ ಕೂಡ ಅವರು ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನು ಕೊಟ್ಟಿಲ್ಲ. ನಾವು ನೋಟಿಸ್ ಕೊಟ್ಟ ಬೆನ್ನಲ್ಲೇ ಎರಡೆರಡು ಬಾರಿ ನೋಟಿಸ್ ಕೊಟ್ಟರೂ ಕೂಡ ಬೇಜವಾಬ್ದಾರಿಯ ತನವನ್ನು ಅವರು ಮುಂದುವರಿಸಿದ್ದ ಕಾರಣದಿಂದಾಗಿ ನಾವು ಒಂದು ಈ ಬೀಗವನ್ನ ಜಡಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ನಮ್ಮ ಕರ್ತವ್ಯ ಏನಿದೆ ಅದು ನಾವು ಪಾಲನೆ ಮಾಡ್ತಾ ಇದ್ದೀವಿ, ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳ್ತಾ ಇದೆ. ಈಗ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ವಿಚಾರವನ್ನು ಅವರು ವೆರಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಬಿಗ್ ಬಾಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ, ಮತ್ತು ಇಲ್ಲಿ ಬಿಗ್ ಬಾಸ್ ನಡೆಯುತ್ತೆ ಅನ್ನುವಂತಹ ವಿಚಾರ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಂತ ಕೂಡ ಈ ಹಿಂದೆ ಕೂಡ ಹೇಳಿತ್ತು. ಅದನ್ನೇ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಂದುವರಿಕೆ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಳಿ ಚೆಂಡಿದೆ. ಆ ಒಂದು ಚೆಂಡನ್ನು ಈ ಬಿಗ್ ಬಾಸ್ ಮನೆಯ ಅಂಗಳಕ್ಕೆ ಹಾಕಿದ್ರೆ ಬಿಗ್ ಬಾಸ್ ಮನೆ ಓಪನ್ ಆಗುತ್ತೆ. ಇಲ್ಲ ನಾವು ಹಾಕೋದಿಲ್ಲ ಅಂತ ಹೇಳಿ ಆ ಒಂದು ಚೆಂಡನ್ನು ನೀವು ಎಲ್ಲಿ ಬೇಕಾದರೂ ಎಸಿಬೋದು ಈ ಮಾಲಿನ್ಯ ನಿಯಂತ್ರಣ ಮಂಡಳಿ. ಸೊ ಹಾಗಾಗಿ ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಏನಾಗುತ್ತೆ, ಏನು ನಿರೀಕ್ಷೆ ಇಟ್ಕೊಳ್ಬಹುದು ಅನ್ನೋದು ಎಲ್ಲವೂ ಕೂಡ ಯಕ್ಷ ಪ್ರಶ್ನೆ. ಎಲ್ಲವೂ ಕೂಡ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಯಲ್ಲೇ ಇದೆ. ಅವರೇನಾದರೂ ಆಯಿತು ಇನ್ನೊಮ್ಮೆ ಈ ರೀತಿಯಾಗಿ ಮಾಡಬೇಡಿ, ಇಷ್ಟು ದಿನಗಳ ಕಾಲಾವಕಾಶವನ್ನು ನಾವು ಕೊಡ್ತೀವಿ, ಅಷ್ಟು ದಿನದ ಒಳಗಾಗಿ ನಾವು ಕೊಟ್ಟಿರುವಂತಹ ನೋಟಿಸ್ಗೆ